ನಮಸ್ಕಾರ ರೀಪ ಎಲ್ಲರಿಗೂ. ನಾನು ಕಳೆದ ಒಂದು ವರ್ಷದಿಂದ ಹೇಳಾಕತ್ತಿದ್ನಿ, ಇವತ್ತು ಆ ಸತ್ಯವನ್ನು ಹೊರಗೆ ಹಾಕಿದಂಥ ಕರ್ನಾಟಕ ರಾಜ್ಯದ ಮತ್ತು ಭಾರತ ದೇಶದ ಬಹಳಷ್ಟು ಪ್ರಾಮಾಣಿಕ ನಿಷ್ಠಾವಂತ ರಾಜಕಾರಣಿ ಬಿ ಕೆ ಹರಿಪ್ರಸಾದ್. ಕಾರ್ಯಕರ್ತರಿಗೆ ನೀವು ಮನೆ ಹಾಕಿರಿ, ಕಾರ್ಯಕರ್ತರಿಗೆ ನೀವು ಒಳ್ಳೊಳ್ಳೆ ಹುದ್ದೆ ಕೊಡ್ರಿ, ಕಾರ್ಯಕರ್ತರನ್ನು ಉಪಯೋಗ ಮಾಡಿ ನೀವು ಇವತ್ತು ಬಿಟ್ಟಿದ್ದೀರಿ. ಆದರೆ ಇನ್ನವರೆಗೆ ಬೋರ್ಡ್ ನಿಗಮದಲ್ಲಿಯೂ ಸಹಿತ ನೀವು ಮಾಡಾಕತ್ತಿಲ್ಲ. ನೀವು ಯಾವ್ಯಾವ ವಾಮ ಮಾರ್ಗದಿಂದ ಏನೇನೋ ಮಾಡಾಕತ್ತೀರಿ. ಹಳೆಯ ಕಾರ್ಯಕರ್ತರನ್ನು ಮರೆತು ಮಣಿ ಬಂದವ್ರಿಗೆ ನೀವು ರತ್ನಗಂಬಳಿ ಹಾಸಾಕತ್ತೀರಿ. ಆದರೆ ಪಕ್ಷಕ್ಕೆ ಭಾರಿ ಹೊಡೆತ ಬರ್ತೈತಿ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತ. ಇದು ನಾನು ಹೇಳ್ಕೊತ ಹೋಗಿನ್ರಿ. ಈಗ ನಮ್ಮ ಕೂಗಿಗೆ ಒಬ್ಬ ರಾಜ್ಯ ಮತ್ತು ದೇಶದ ಅಪರೂಪದ ರಾಜಕಾರಣಿ, ಸಿಂಪಲ್ ರಾಜಕಾರಣಿ. ಎಷ್ಟೊಂದು ಸಿಂಪಲ್ ಅದಾರ ಗೊತ್ತೇನ್ರಿ ಅವರು. ಭೇಟಿಯಾಗಿರೋಮ್ಮೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ದಾಗೂ ಮಾಡ್ಯಾರ, ರಾಷ್ಟ್ರ ಮಟ್ಟದಾಗ ಮಾಡ್ಯಾರ, AICC ಸೆಕ್ರೆಟರಿಯಾಗಿ ಕೆಲಸ ಮಾಡಾಕತ್ತಾರ, ಎಷ್ಟೋ ರಾಜ್ಯದ ಇನ್ಚಾರ್ಜ್ ಆಗ್ಯಾರ. ಅವ್ರ ಮಾತಿನಿಂದ ಕೇಳ್ರಿ, ಇವತ್ತು ಕಾರ್ಯಕರ್ತರಂದರೆ ಭದ್ರ ಬುನಾದಿ, ಕಾರ್ಯಕರ್ತರಂದರೆ ಪ್ಲೇಂತು. ರಾಜಕಾರಣಿಗಳು ಮಂತ್ರಿಗಳಾಗತ್ತೀರಿ, MLA ಗಳಾಗತ್ತೀರಿ, ಕಾರ್ಯಕರ್ತರನ್ನ ನೀವು ಎಲ್ಲಾದರೂ ಹತ್ಯಕ್ಕೂ ಪ್ರಶ್ನೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಭಾರಿ ಹೊಡೆತ ಬೀಳ್ತೈತಿ. ಅದರ ಸಲುವಾಗಿ ಬೋರ್ಡ್ ಮತ್ತು ಕಾರ್ಪೊರೇಷನ್ಗಳನ್ನು ತಕ್ಷಣ ಮಾಡಿರಿ, MLCಗಳನ್ನ ಮಾಡಬೇಕು. ಅದರ ಸಲುವಾಗಿ ಕಡಕ ಜವಾರಿ ಕಾಕ ಹೇಳ್ಕೊತ ಬಂದಿದ್ದ. ಈಗ ರಾಷ್ಟ್ರದ ರಾಜಕಾರಣಿ ಹೇಳ್ಯಾರ, ಆ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಕಾರ್ಯಕರ್ತರೇ ಎಷ್ಟು ಬೆಂಬಲ ಕೊಡ್ತೀರಿ, ಎಷ್ಟು ಜನ ಈ ವಿಡಿಯೋ ತೋರಿಸ್ತೀರಿ ಎಲ್ಲರಿಗೂ ನಾನು ನೋಡ್ಕೋತಿರ್ತೀನಿ. ನಿಮ್ಮ ಸಲುವಾಗಿ ನಾ ಅದೀನಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲಿ. ಯೂಟ್ಯೂಬ್ದಾಗ ಬಟನ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಕಾರ್ಯಕರ್ತರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರಿಗೇನಾದ್ರೂ ಮಾಡಬೇಕಾದ್ರೆ ಆ ಜಿಲ್ಲೆನಲ್ಲಿ ಈಗ ಹೊಸ ಹೊಸ ನಾಯಕರು ಬಂದಿರ್ತಾರೆ, ಅವರೇ ವಿರೋಧ ಮಾಡ್ತಾ ಇರ್ತಾರೆ. ಅದನ್ನ ಮೀರಿ ನೀವೇನಾದ್ರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ರಕ್ಷಣೆ ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ. ಏನು ಕಾರ್ಯಕರ್ತರು 5 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅವರಿಗೆ ಸರಿಯಾದ ಸ್ಥಾನಮಾನಗಳನ್ನ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಈಗಾಗಲೇ ಒಂದೇ ಒಂದು ಬೋರ್ಡ್ ಕಾರ್ಪೊರೇಷನಲ್ಲಿ ಡೈರೆಕ್ಟರ್ ಮೆಂಬರ್ಗಳು ಮಾಡ್ತಾ ಇಲ್ಲ. ಈಗ ಮಾಡಿರ್ತಕ್ಕಂಥ ಚೇರ್ಮನ್ಗಳು ಅವೆಲ್ಲ ಯಾವ ಥರ ಆಗಿದೆ ಅಂತ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದರೂ ಚರ್ಚೆ ಆಗಬೇಕಾದ್ರೆ ಕಾರ್ಯಕರ್ತರು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ 5 ವರ್ಷ BJPಯ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟು ಗೌರವಿಸಬೇಕು. ಅಷ್ಟೇ ವಿನಃ ಚರ್ಚೆ ಆಗಬೇಕಾಗಿರೋದು ಅದು ಬೇರೆ ಯಾವುದೂ ಅಲ್ಲ.